ಏನಿಲ್ಲ ಅಪ್ಪು ಸರ್, ನಿನ್ನ ಹತ್ರ ಒಂದ್ 2 ನಿಮಿಷ ಭೇಟಿ ಆಗ್ಬೇಕಾಗಿತ್ತು. ಹಾ ಹಾ ಬಾಮ್ಮ ಬನ್ನಿ ಎನಿ ಟೈಮ್. ಅದೇ ನೀವ್ ಯಾವಾಗ ಹೇಳ್ತಾ ಅವಾಗ ಬರ್ತೀನಿ ಅಪ್ಪು ಸರ್, 2 ನಿಮಿಷ ಬರ್ತೀನಿ. ಸ್ಯಾಟರ್ಡೆ ಬರ್ತೀರಾ? ಸಾಟರ್ಡೆ ಬರ್ಲ ಅಪ್ಪು ಸರ್? ಹಾ ಬನ್ನಿ, ಬೆಳಿಗ್ಗೆ ನನಗೊಂದು 11:30 ಅಷ್ಟು ಫೋನ್ ಮಾಡಿ. ಹಾ ಅಪ್ಪು ಸರ್. ಹಾ ಬನ್ನಿ, ಡೆಫಿನೆಟ್ ಆಗಿ ಬನ್ನಿ. ಡನ್ ಅಪ್ಪು ಸರ್, ಡನ್ ಅಪ್ಪು ಸರ್. ಹಲೋ ಹಲೋ, ಅಪ್ಪು ಸರ್, ನಮಸ್ತೆ ಸರ್. ನಮಸ್ಕಾರಪ್ಪ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಅಪ್ಪು ಸರ್, ನೀವ್ ಹೇಗಿದ್ದೀರಾ ಸರ್? ಹಾ ಚೆನ್ನಾಗಿದ್ದೀನಮ್ಮ. ಮತ್ತೆ ಏನಿಲ್ಲ ಅಪ್ಪು ಸರ್, ನಿನ್ನ ಹತ್ರ ಒಂದ್ 2 ನಿಮಿಷ ಭೇಟಿ ಆಗ್ಬೇಕಾಗಿತ್ತು. ಹಾ ಹಾ ಬಾಮ್ಮ ಬನ್ನಿ ಎನಿ ಟೈಮ್. ಅದೇ ನೀವ್ ಯಾವಾಗ ಹೇಳ್ತಾ ಅವಾಗ ಬರ್ತೀನಿ ಅಪ್ಪು ಸರ್, 2 ನಿಮಿಷ ಬರ್ತೀನಿ. ಸ್ಯಾಟರ್ಡೆ ಬರ್ತೀರಾ? ಸಾಟರ್ಡೆ ಬರ್ಲ ಅಪ್ಪು ಸರ್? ಹಾ ಬನ್ನಿ, ಬೆಳಿಗ್ಗೆ ನನಗೊಂದು 11:30 ಅಷ್ಟು ಫೋನ್ ಮಾಡಿ. ಹಾ ಅಪ್ಪು ಸರ್. ಹಾ ಬನ್ನಿ, ಡೆಫಿನೆಟ್ ಆಗಿ ಬನ್ನಿ. ಡನ್ ಅಪ್ಪು ಸರ್, ಡನ್ ಅಪ್ಪು ಸರ್. ಮತ್ತೆ ಹೌಸ್ ಎವ್ರಿಬಡಿ ಎಟ್ ಹೋಮ್? ಎಲ್ಲ ಚೆನ್ನಾಗಿದ್ದಾರೆ ಅಪ್ಪು ಸರ್, ಎಲ್ಲ. ಹೇಗಿದಾರಪ್ಪ ತಂದೆ? ಅಪ್ಪ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಹೌದಾ? ಜೊತೆಗಿದ್ದಾಗ ಫೋನ್ ಮಾಡ್ರಿ, ಒಂದ್ಸಲಿ ಮಾತಾಡೋಣ. ಹೌದು ಖಂಡಿತ ಅಪ್ಪು ಸರ್. ಎಲ್ಲಿ ಅವರು ರಿಲೇಷನ್ ಇದೆಯಲ್ಲ ಅಲ್ಲಿ. ಹೌದಾ? ನನ್ನ ನಂಬರ್ ಕಳ್ಸೋದು, ಯಾವ ನಂಬರ್ ಇದೆ ಗೊತ್ತಿಲ್ಲ ಕರೆಕ್ಟ್ ಏನು ಅಂತ, ಬಟ್ ನಂಬರ್ ಇದ್ರೆ ಕಳ್ಸ್ಕೊಡಿ. ನಾನು ಕಳಿಸ್ತೀನಿ ಅಪ್ಪ, ಈಗ ಮೆಸೇಜ್ ಮಾಡ್ತೀನಿ ನಿಮ್ಗೆ ವಾಟ್ಸಪ್ ಅಲ್ಲಿ. ಓಕೆ. ಮತ್ತೆ ಮನೇಲೆಲ್ಲ ಆರಾಮಲ್ಲಮ್ಮ? ಎಲ್ಲ ಆರಾಮ ಅಪ್ಪು ಸರ್, ಎಲ್ಲ ಆರಾಮ ಇದಾರೆ. ನಿಮ್ಮ ತಾಯಿಯವ್ರನ್ನೆಲ್ಲ ಕೇಳ್ದೆ ಅಂತ ಹೇಳಿ. ಖಂಡಿತ ಅಪ್ಪು ಸರ್ ಹೇಳ್ತೀನಿ. ಒಳ್ಳೇದಾಗ್ಲಿ ಬ್ರದರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಪ್ಪು ಸರ್, ಥ್ಯಾಂಕ್ ಯು ಅಪ್ಪು ಸರ್. ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 29ರ ಬೆಳಿಗ್ಗೆ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಆ ಸಮಯದಲ್ಲಿ ಅವರ ಜೊತೆಯಲ್ಲಿ ಇದ್ದವರು ಕೆಲವು ಮಂದಿ ಮಾತ್ರ. ಆ ಪೈಕಿ ಕಾರು ಚಾಲಕ ಬಾಬು ಕೂಡ ಒಬ್ಬರು. ಹಾಗಾದರೆ ಆ ಕೊನೆಯ 15ರಿಂದ 20 ನಿಮಿಷಗಳಲ್ಲಿ ನಡೆದಂತಹ ಸಂಪೂರ್ಣ ಘಟನೆಯನ್ನ ಬಾಬು ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಹಾಗಾದರೆ ಆ 15ರಿಂದ 20 ನಿಮಿಷದಲ್ಲಿ ಏನೆಲ್ಲ ನಡೆಯಿತು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫಿಟ್ನೆಸ್ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸುತ್ತಿದ್ದ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯಾಘಾತ ಆಗಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಅನೇಕರ ಮನದಲ್ಲಿ ಕಾಡುತ್ತಿದೆ. ಆಗಸ್ಟ್ 29ರಂದು ಇಡೀ ಕರುನಾಡಿನ ಪಾಲಿಗೆ ಕರಾಳ ದಿನ. ಅಂದು ಬೆಳಗ್ಗೆ ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ಪುನೀತ್ ಅವರಿಗೆ ಆರೋಗ್ಯ ಸಮಸ್ಯೆ ಕಾಣಿಕೊಂಡಿತ್ತೆಂಬ ಮಾಹಿತಿ ಕೇಳಿಬಂತು. ಅದಾದ ಬಳಿಕ ಅವರ ಜೊತೆಯಲ್ಲಿ ಇದ್ದವರು ಕೆಲವು ಮಂದಿ ಮಾತ್ರ. ಆ ಪೈಕಿ ಕಾರು ಚಾಲಕ ಬಾಬು ಕೂಡ ಒಬ್ಬರು. ಅಂದು ನಿಜಕ್ಕೂ ಏನಾಯಿತು ಎಂಬುದನ್ನು ಅವರೇ ವಿವರಿಸಿದ್ದಾರೆ. ಮನೆಯಲ್ಲಿದ್ದಾಗ ಪುನೀತ್ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾದಾಗ ಅವರನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಈ ಘಟನೆ CCTV ದೃಶ್ಯಗಳಲ್ಲಿ ಕೂಡ ಲಭ್ಯವಾಗಿದೆ. ಆ ಸಂದರ್ಭದ ಬಗ್ಗೆ ಕಾರು ಚಾಲಕ ಬಾಬು ಪ್ರತಿಕ್ರಿಯೆ ನೀಡಿದ್ದಾರೆ. 5 ನಿಮಿಷದಲ್ಲಿ ಮನೆಯಿಂದ ಕ್ಲಿನಿಕ್ಕಿಗೆ ಹೋಗಿದ್ದೆವು. ಡಾಕ್ಟರ್ ರಮಣ್ಣ ಅವರ ಕ್ಲಿನಿಕ್ಕಿಗೆ ಹೋಗಿದ್ದೆವು. ಕಾರಿನಲ್ಲಿ ಹೋಗುವಾಗ ಪುನೀತ್ ಅವರು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದರು. ಬಜರಂಗಿ 2 ಸಿನಿಮಾದ ರೆಸ್ಪಾನ್ಸ್ ಬಗ್ಗೆ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಮಂಜುನಾಥ್ ಜೊತೆ ಮಾತನಾಡುತ್ತಿದ್ದರು ಎಂದು ಬಾಬು ಹೇಳಿಕೊಂಡಿದ್ದಾರೆ. ಡಾಕ್ಟರ್ ರಮಣ್ ರಾವ್ ಕ್ಲಿನಿಕ್ನಿಂದ ಕೇವಲ 10 ನಿಮಿಷಕ್ಕೆ ವಿಕ್ರಮ್ ಹಾಸ್ಪಿಟಲ್ಗೆ ಹೋದೆವು. ಅಲ್ಲಿ ತಲುಪುವಷ್ಟರಲ್ಲಿ ಪುನೀತ್ ಸುಸ್ತಾಗಿ ಬಿಟ್ಟಿದ್ದರು ಎಂದು ಬಾಬು ವಿವರಿಸಿದ್ದಾರೆ.
ಅಂದರೆ ನಿಧನವಾಗುವುದಕ್ಕೂ 15-20 ನಿಮಿಷಗಳ ಮುನ್ನ ಪುನೀತ್ ಚೆನ್ನಾಗೇ ಇದ್ದರು. ಅಣ್ಣ ಶಿವರಾಜ್ ಕುಮಾರ್ ನಟನೆಯ ಸಿನಿಮಾ ಬಗ್ಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತದೆ ಎಂಬುದನ್ನು ಫೋನ್ ಮೂಲಕ ನಿರ್ಮಾಪಕ ಹಾಗೂ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತನಾಡುತ್ತಿದ್ದರು. ಅವರು ತುಂಬಾನೇ ಆಕ್ಟಿವ್ ಆಗಿದ್ದರು. ಆದರೆ ಏಕಾಏಕಿ ಸಾವು ಸಂಭವಿಸಿದ್ದು ನಿಜಕ್ಕೂ ವಿಪರ್ಯಾಸ ಎಂದು ಬಾಬು ಹೇಳಿಕೊಂಡಿದ್ದಾರೆ. ಹೌದು, ಇದನ್ನೇ ಸಡನ್ ಡೆತ್ ಅಂತ ಕರೆಯುತ್ತಾರೆ. ಇದನ್ನು ಕಾರ್ಡಿಯಲ್ ಅರೆಸ್ಟ್ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಕಾರ್ಡಿಯಲ್ ಅರೆಸ್ಟ್ ಅಂದರೆ ಸಡನ್ ಡೆತ್. ಏಕಾಏಕಿ ಎಲ್ಲವೂ ಸ್ತಬ್ಧವಾಗಿ ಬಿಡುತ್ತದೆ ಅನ್ನುವುದೇ ಈ ಕಾರ್ಡಿಯಲ್ ಅರೆಸ್ಟ್ನ ಅರ್ಥವಾಗಿದೆ. ನಮಸ್ಕಾರ ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಅಮರರಾಗಿದ್ದಾರೆ. ಹೌದು, ಯಾಕಂದರೆ ಅವರು ಕೇವಲ ಕರ್ನಾಟಕದಲ್ಲಿ ಮಾತ್ರ ಹೆಸರುವಾಸಿಯಾಗಿರಲಿಲ್ಲ, ಬರೀ ಭಾರತದಲ್ಲಿ ಮಾತ್ರ ಹೆಸರುವಾಸಿಯಾಗಿರಲಿಲ್ಲ, ಅವರು ವಿಶ್ವಾದ್ಯಂತ ಹೆಸರುವಾಸಿಯಾಗಿದ್ದರು ಅನ್ನುವುದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ನೀವೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾಕಂದರೆ ಅವರ ಅಭಿಮಾನಿಗಳು ವಿಶ್ವಾದ್ಯಂತ ಹರಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಹೌದು, ನಮ್ಮ ಪಕ್ಕದ ದೇಶವಾದಂತಹ ಪಾಕಿಸ್ತಾನ, ಅಲ್ಲಿ ಕನ್ನಡ ಮಾತಾಡುತ್ತಾರೆ, ಕನ್ನಡದ ಬಗ್ಗೆ ಅಭಿಮಾನ ಇದೆ, ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಇದೆ, ಕನ್ನಡ ಹಾಡುಗಳನ್ನು, ಕನ್ನಡ ಸಿನಿಮಾಗಳನ್ನು ನೋಡ್ತಾರೆ ಅಂದರೆ ನಿಜಕ್ಕೂ ನಾವು ಹೆಮ್ಮೆ ಪಡುವಂತಹ ವಿಷಯನೇ. ಹೌದು, ಅಲ್ಲೊಬ್ಬ ಪುನೀತ್ ರಾಜ್ಕುಮಾರ್ ಭಕ್ತ ಇದ್ದಾನೆ. ಹೌದು, ಅವನು ಪುನೀತ್ ರಾಜ್ಕುಮಾರರ ಪ್ರತಿಯೊಂದು ಹಾಡುಗಳನ್ನು ಹಾಡಿ ಪಾಕಿಸ್ತಾನದಲ್ಲಿ ಅಲ್ಲದೆ ಇಡೀ ವಿಶ್ವಾದ್ಯಂತ ಹೆಸರುವಾಸಿಯಾಗಿದ್ದಾನೆ. ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಹೋದ ಮೇಲೆ ಅವನು ಪಟ್ಟಂತ ವ್ಯಥೆ ಅಷ್ಟಿಷ್ಟಲ್ಲ. ಇದೇ ಕಾರಣ ಅವನು ಪುನೀತ್ ರಾಜ್ಕುಮಾರ್ಗಾಗಿ ಒಂದು ಹಾಡನ್ನು ಡೆಡಿಕೇಟ್ ಮಾಡಿದ್ದಾನೆ. ಆ ಹಾಡು ಯಾವುದು ಎಂಬುದನ್ನು ನೀವೇ ನೋಡಿ. हेलो एवरीवन, आई एम अजमल मुगल फ्रॉम पाकिस्तान, लाहौर। पुनीत राजकुमार के बारे में पता चला कि वो दुनिया में नहीं रहे, तो सुन के बड़ा दुख हुआ। तो ये मैं सॉन्ग उनको ट्रिब्यूट कर रहा हूँ, प्लीज़ आप सुने और अपनी राय का इजहार करें। बॉम्बे ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಗೆಂದು. ಆರಾಧೆಸು ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಳದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು ವ್ಯೂವರ್.